ಈ ಟ್ರೂ ಲವ್ ಮಾಡ್ತಾ ಇರ್ತಾರಲ್ವ, ಆ ಒಂದು ಹುಡುಗ ಅಥವಾ ಹುಡುಗಿ, ಈ ಟ್ರೂ ಲವ್ ಅಂತ ಬಂದಾಗ ನೀವು ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿನ ಬಿಟ್ಟು ಬೇರೆ ಯಾರೋ ಒಂದು ಹುಡುಗ ಅಥವಾ ಹುಡುಗಿನ ನೀವು ನೆನೆಸ್ಕೊಂಡು ಬೇರೆ ಥರ ಆಲೋಚನೆಗಳನ್ನ ಮಾಡಿದ್ರೂ ಕೂಡ ಅದು ನೀವು ನಿಮ್ಮ ಪ್ರೀತಿಗೆ ಮಾಡುವ ಮೋಸ ಅಂತಲೇ ಅರ್ಥ. ಮೀನ್ಸ್ ನೀವು ಫಿಸಿಕಲ್ ಆಗಿ ಯಾರ ಜೊತೆನೂ ಕನೆಕ್ಷನ್ ಆಗಿಲ್ಲ, ಅಥವಾ ಮೆಸೇಜ್ ಕಾಲಲ್ಲೂ ಕೂಡ ನೀವು ಯಾರ ಜೊತೆನೂ ರಿಲೇಷನ್ಶಿಪ್ಪಲ್ಲಿ ಇಲ್ಲ, ಆದರೆ ನಿಮ್ಮ ಮನಸ್ಸಿನ ಜೊತೆ ಬೇರೆ ಯಾವುದೋ ಹುಡುಗ ಬೇರೆ ಯಾವುದೋ ಹುಡುಗಿ ಜೊತೆ ಏನೋ ನಿಮ್ಮ ಆಲೋಚನೆಗಳನ್ನು ನೀವು ಮಾಡಿದ್ರೂ ಕೂಡ ನೀವು ನಿಮ್ಮ ಒಂದು ಪ್ರೀತಿಗೆ ಮಾಡುವ ಮೋಸನೇ. ಅದು ಕೂಡ ದೊಡ್ಡ ತಪ್ಪು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಟ್ರೂ ಲವ್ ಮಾಡೋರು ಯಾರು ಕೂಡ ನನ್ನ ಹುಡುಗ ಅಥವಾ ನನ್ನ ಹುಡುಗಿ ಅವರೇ ಅವರ ಪ್ರಪಂಚ ಆಗಿರ್ತಾರೆ. ಅದನ್ನು ಬಿಟ್ಟು ಬೇರೆ ಯಾರೂ ಕೂಡ ಕೆಟ್ಟದಾಗಿ ಯೋಚನೆ ಕೂಡ ಮಾಡಲ್ಲ. ಅಂತಹ ವ್ಯಕ್ತಿಗಳು ತುಂಬ ಅಪರೂಪ. ಅಂತಹ ಒಂದು ಪ್ರೇಮಿಗಳು ಇನ್ನೂ ಇದ್ದರೆ ಅವರಿಗೆ ಆ ದೇವರು ತುಂಬ ಚೆನ್ನಾಗಿರಲಿ, ಅವರ ಪ್ರೀತಿನ ಒಂದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇನ್ನು ಕೆಲವೊಬ್ಬರು ವ್ಯಕ್ತಿಗಳಿರ್ತಾರೆ, ನೀನು ಸಿಗ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನೀನೇ ಮೊದಲು ನೀನೇ ಕೊನೆ ಅಂತ ಒಬ್ಬರು ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ಅಂತಹ ಒಬ್ಬ ಪರ್ಸನ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಅಂತಹ ವ್ಯಕ್ತಿಗಳು ಈಗಿನ ಜನ್ರೇಷನಲ್ಲಿ ಸಿಗೋದು ತುಂಬಾ ಕಡಿಮೆ. ಆ ಥರ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೆ ಅಂತಹ ಒಬ್ಬ ವ್ಯಕ್ತಿನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಈ ಟ್ರೂ ಆಗಿ ಲವ್ ಮಾಡೋರು ನೀವು ಅದೆಷ್ಟೇ ಜಗಳ ಮಾಡಿ, ಅದೆಷ್ಟೇ ಮನಸ್ತಾಪ ಬಂದು, ಅದೆಷ್ಟೇ ದಿನಗಳ ಕಾಲ ದೂರ ಇದ್ರೂ ಕೂಡ ಅವರು ಮಾತ್ರ ನಿಮ್ಮ ಬಗ್ಗೆನೇ ಪ್ರತಿ ಕ್ಷಣ ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನು ಬಿಟ್ಕೊಟ್ಟಿರಲ್ಲ. ಬದಲಾಗಿ ತುಂಬ ಬೇಜಾರಲ್ಲಿ ಅವ್ರು ನಿಮ್ಮಿಂದ ಸ್ವಲ್ಪ ದಿನಗಳ ಕಾಲ ದೂರ ಇರ್ಬೋದು, ಆದರೆ ನಿಮ್ಮ ಮೇಲೆ ಇಟ್ಟಿರೋ ಆ ಪ್ರೀತಿ, ನಿಮ್ಮ ಮೇಲೆ ಇಟ್ಟಿರೋ ಆ ನಂಬಿಕೆ ಅವ್ರ ಜೊತೆ ಯಾವತ್ತೂ ಹಾಗೆ ಇರುತ್ತೆ. ಕೊನೆಗೊಂದಿನ ಅವರು ನಿಮ್ಮ ಮೇಲಿಟ್ಟಿರೋ ಆ ನಂಬಿಕೆ, ಪ್ರೀತಿ, ಕಾಳಜಿ ಈ ಎಲ್ಲ ಸೇರಿ ಆ ಒಂದು ಪ್ರೀತಿನ ಒಂದು ಮಾಡೇ ಮಾಡುತ್ತೆ. ಸೊ ಏನೋ ಜಗಳ ಆಯಿತು ಅಂತ ಹೇಳಿ ಅವ್ರಿಗೆ ನೀವು ಮೋಸ ಮಾಡೋದಕ್ಕೆ ಹೋಗಬೇಡಿ. ನೀವು ಕೂಡ ಅವ್ರನ್ನ ಅಷ್ಟೇ ಟ್ರೂ ಆಗಿ ಲವ್ ಮಾಡ್ತಾಯಿದ್ರೆ ಆ ಒಂದು ಪ್ರೀತಿ ನಿಮ್ಮಿಬ್ಬರನ್ನ ಸೇರುತ್ತೆ. ಟ್ರೂ ಆಗಿ ಲವ್ ಮಾಡುವ ವ್ಯಕ್ತಿಗಳು ಪರಸ್ಪರ ಒಬ್ಬರಿಗೆ ಮೋಸ ಮಾಡೋ ಯೋಚನೆ ಕೂಡ ಮಾಡಲ್ಲ. ಟ್ರೂ ಆಗಿ ಲವ್ ಮಾಡೋರು ಮಾತ್ರ. ಸೊ ಇದಿಷ್ಟು ಇವತ್ತಿನ ಒಂದು ಟಾಪಿಕ್ಸ್. ಯಾವ್ಯಾವ ಥರ ಮನಸ್ಥಿತಿಯಲ್ಲಿ ನಮ್ಮ ಮನಸ್ಸು ಚೇಂಜ್ ಆಗುತ್ತೆ, ಲವ್ ಮಾಡೋ ವೇಗಳು ಚೇಂಜ್ ಆಗುತ್ತೆ, ಪರ್ಸನ್ಸ್ಗಳು ಚೇಂಜ್ ಆಗ್ತಾರೆ. ಸಿಗಲ್ಲ ಅಂತ ಗೊತ್ತಿದ್ರೂ ನಮ್ಮ ಜೀವನದಲ್ಲಿ ಅಚ್ಚಾಗಿ ಉಳಿಯುವಂಥ ಪರ್ಸನ್ಸ್ಗಳು ನಮ್ಮ ಜೊತೆ ಇರ್ತಾರೆ. ನಮ್ಮ ಸುತ್ತಮುತ್ತಲೂ ಅದೆಷ್ಟೋ ಪ್ರೇಮಿಗಳು ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ಬಗ್ಗೆ ಮಾತಾಡಿದ್ದಾಯಿತು. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನಿಷ್ಟು ವಿಷಯಗಳ ಬಗ್ಗೆ, ಇನ್ನಿಷ್ಟು ಸ್ಟೋರಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು, ಲವ್ ಯು ಆಲ್. ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.